ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಆತ್ಮೀಯವಾದ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 4ನೆಯ ಪಾಠವಾದ ನಮ್ಮ ಸರಕಾರ ಎಂಬುದರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಾವು ಕಲಿತಿದ್ದೇವೆ. ನಾವು ಕಳೆದ ತರಗತಿಯಲ್ಲಿ ಕಲಿತಂತಹ ವಿಚಾರಗಳನ್ನು ಒಮ್ಮೆ ನೆನಪಿಸುವ. ನಾವು ಯಾವೆಲ್ಲ ವಿಚಾರವನ್ನು ತಿಳಿದುಕೊಂಡೆವು? ಮೊದಲಾಗಿ ನಾವು ಸರಕಾರದ ಅಂಗಗಳ ಬಗ್ಗೆ ನೋಡಿದೆವು ಅಲ್ವಾ? ಯಾವುದೆಲ್ಲ 3 ಅಂಗಗಳು? ಸರಕಾರದ 3 ಅಂಗಗಳು, ಪ್ರಧಾನವಾದ ಅಂಗಗಳು ಯಾವುದೆಲ್ಲ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನಂತರ ನಾವು ಗಮನಿಸಿದಂಥದ್ದು ಅದರ ಪ್ರಮುಖವಾದಂತಹ ಕಾರ್ಯಗಳನ್ನು ನೋಡಿದೆವು. ಶಾಸಕಾಂಗ ಶಾಸನಗಳನ್ನು ಮಾಡ್ತದೆ, ಕಾರ್ಯಾಂಗ ಮಾಡಿದಂತಹ ಕಾನೂನುಗಳನ್ನು ಏನು ಮಾಡ್ತದೆ? ಜಾರಿಗೆ ತರ್ತದೆ. ನ್ಯಾಯಾಂಗ ಅದಕ್ಕೆ ನೀತಿ ನ್ಯಾಯ ವ್ಯವಸ್ಥೆಯನ್ನು ಒದಗಿಸ್ತದೆ, ಅಂದರೆ ಶಾಸನಗಳನ್ನು ವ್ಯಾಖ್ಯಾನಿಸುವಂತಹ ಕೆಲಸವನ್ನು ನಿರ್ವಹಿಸ್ತದೆ ಅಂತ ನಾವು ನೋಡಿದೆವು. ಮತ್ತೆ ನಾವು ನೋಡಿದಂಥದ್ದು ಭಾರತದ ಸರ್ಕಾರದ ಈ ಪ್ರಧಾನವಾದ 3 ಅಂಗಗಳಲ್ಲಿಯೂ ಒಳಗೊಂಡಿರುವಂತಹ ವಿಭಾಗಗಳು ಯಾರೆಲ್ಲ ಅದರಲ್ಲಿ ಒಳಗೊಂಡಿದ್ದಾರೆ ಎಂಬುದನ್ನು ಗಮನಿಸಿದೆವು. ಶಾಸಕಾಂಗದಲ್ಲಿ ಯಾರು, ಕಾರ್ಯಾಂಗದಲ್ಲಿ ಯಾರೆಲ್ಲ, ಮತ್ತೆ ನ್ಯಾಯಾಂಗದಲ್ಲಿ ಯಾರೆಲ್ಲ ಅಂತ. ತದನಂತರ ನಾವು ನೋಡಿದೆವು ಭಾರತದ ಶಾಸಕಾಂಗ ವ್ಯವಸ್ಥೆ. ಭಾರತದ ಶಾಸಕಾಂಗ ವ್ಯವಸ್ಥೆಯನ್ನು ಏನಂತ ಕರಿತೇವೆ? ದ್ವಿಸದನ ಶಾಸಕಾಂಗ ಅಂತ ಕರೀತೇವೆ. ಯಾಕೆ ಹೇಳಿ? 2 ಸದನಗಳುಂಟು. ಯಾವುದೆಲ್ಲ? ಒಂದು ರಾಜ್ಯಸಭೆ, ಮತ್ತೊಂದು ಲೋಕಸಭೆ. ಈ ರಾಜ್ಯಸಭೆ ಮತ್ತು ಲೋಕಸಭೆಯ ವಿಶೇಷತೆಗಳನ್ನು ನಾವು ಕಳೆದ ತರಗತಿಯಲ್ಲಿ ಗಮನಿಸಿದ್ದೇವೆ. ತದನಂತರ ಆ ವಿಶೇಷತೆಗಳನ್ನು ಗಮನಿಸಿ ನಾವು ಅವುಗಳನ್ನು ಪರಸ್ಪರ ಹೋಲಿಕೆ ಮಾಡಿ ಅವುಗಳ ವ್ಯತ್ಯಾಸವನ್ನು ಕೂಡ ಗಮನಿಸಿದೆವು. ಮತ್ತೆ ನಾವು ಕೊನೆಗೆ ಗಮನಿಸಿದಂಥದ್ದು ಭಾರತದ ಪಾರ್ಲಿಮೆಂಟಿನಲ್ಲಿ ರಾಷ್ಟ್ರಪತಿಯವರು ಅವಿಭಾಜ್ಯವಾದ ಅಂಗ ಅಥವಾ ಘಟಕ ಅಂತ ಕರೆದೆವು. ಭಾರತದ ಪಾರ್ಲಿಮೆಂಟಿನಲ್ಲಿ ಅವಿಭಾಜ್ಯವಾದ ಅಂಗ ಅಂತ ಯಾರನ್ನು ಕರೀತೇವೆ? ನಾವು ರಾಷ್ಟ್ರಪತಿಯವರನ್ನು ಕರೀತೇವೆ, ಗುರುತಿಸುತ್ತೇವೆ. ಯಾಕೆಲ್ಲ ಅಂತ ನೋಡಿದೆವು. ಇದಿಷ್ಟು ವಿಚಾರಗಳನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದಂಥದ್ದು. ಈಗ ಈ ಕಳೆದ ತರಗತಿಯಲ್ಲಿ ನಾನು ಕೆಲವೊಂದು ಚಟುವಟಿಕೆಗಳನ್ನು, ಟಿಪ್ಪಣಿಗಳನ್ನು ಬರೀಲಿಕ್ಕೆ ನಿಮಗೆ ಹೇಳಿದ್ದೆ. ನೀವೆಲ್ಲರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಉತ್ತಮವಾಗಿ ಬರೆದಿದ್ದೀರಿ ಎಂಬುದಾಗಿ ನಾನು ತಿಳಿದಿದ್ದೇನೆ ಮತ್ತು ಅದನ್ನು ಅಧ್ಯಾಪಕರಿಗೆ ನೀವು ತೋರಿಸ್ತೀರಿ ಎಂಬಂತಹ ವಿಶ್ವಾಸವೂ ಕೂಡ ನನ್ನಲ್ಲಿ ಇದೆ. ಪ್ರೀತಿಯ ಮಕ್ಕಳೇ, ನಾವಿವತ್ತು ಇದೇ ಪಾಠಭಾಗದ ಮುಂದುವರಿದ ವಿಚಾರವನ್ನು ಗಮನಿಸುವ. ನಾವು ಕಳೆದ ಕ್ಲಾಸಲ್ಲಿ ಶಾಸಕಾಂಗದ ಬಗ್ಗೆ ನಾವು ನೋಡಿದೆವು ಅಲ್ವಾ? ಶಾಸಕಾಂಗದಲ್ಲಿ 2 ಸದನಗಳಿದೆ. ಇದನ್ನೊಟ್ಟಾಗಿ ನಾವು ಸಂಸತ್ತು ಅಥವಾ ಪಾರ್ಲಿಮೆಂಟು ಅಂತ ಕರೀದೆವು. ಶಾಸಕಾಂಗದ ಮುಖ್ಯ ಕೆಲಸ ಏನು?
ಶಾಸನಗಳನ್ನು ರೂಪಿಸುವುದು. ಭಾರತದಲ್ಲಿ ಪಾರ್ಲಿಮೆಂಟ್ ಯಾವ ಜವಾಬ್ದಾರಿಯನ್ನು ಹೊಂದಿದೆ? ಶಾಸನಗಳನ್ನು ನಿರ್ಮಾಣ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿದೆ ಅಂತ ನಾವು ಕಳೆದ ಕ್ಲಾಸಲ್ಲಿ ನೋಡಿದೆವು. ಹಾಗಾದರೆ ನಾವಿವತ್ತು ಪಾರ್ಲಿಮೆಂಟಿನ ಕಾರ್ಯಗಳು, ಅಧಿಕಾರಗಳು ಯಾವುದೆಲ್ಲ ಅಂತ ತಿಳಿಬೇಡುವ? ಈಗ ನಾವು ಪಾರ್ಲಿಮೆಂಟಿನ ಅಧಿಕಾರಗಳು ಯಾವುದು ಎಂಬುದಾಗಿ ಗಮನಿಸುವ. ನಾವು ಈಗಾಗಲೇ ತಿಳಿದಿದ್ದೇವೆ, ಒಂದನೆಯ ಕಾರ್ಯ ಏನು ಮಾಡುತ್ತದೆ? ಅದು ಶಾಸನಗಳನ್ನು ನಿರ್ಮಾಣ ಮಾಡುವುದು. ಶಾಸನಗಳ ನಿರ್ಮಾಣವು ಪಾರ್ಲಿಮೆಂಟಿನ ಪ್ರಧಾನವಾದಂತಹ ಒಂದು ಜವಾಬ್ದಾರಿ. ಶಾಸನ ನಿರ್ಮಾಣಕ್ಕೆ ಪಾರ್ಲಿಮೆಂಟಿನ ಎರಡೂ ಸದನಗಳ ಅಂಗೀಕಾರವು ಅತಿ ಅಗತ್ಯವಾಗಿದೆ. ಸುಮ್ಮಗೆ ಇದ್ದಕ್ಕಿದ್ದ ಹಾಗೆ ಯಾವುದೇ ಶಾಸನಗಳು ಜಾರಿಗೆ ಬರುವುದಿಲ್ಲ. ಬದಲಾಗಿ ಅದೇನು, ಎರಡೂ ಸದನಗಳ ಒಪ್ಪಿಗೆಯನ್ನು ಪಡೆದುಕೊಂಡ ನಂತರ, ಅನುಮತಿಯನ್ನು ಪಡೆದುಕೊಂಡ ನಂತರ ಅದು ನಂತರ ಏನಾಗ್ತದೆ? ಶಾಸನವಾಗಿ ರೂಪುಗೊಳ್ಳುತ್ತದೆ. ಅದಕ್ಕೆ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಬೇರೆ ಬೇರೆ ರೀತಿಯ ಹಂತಗಳಿದೆ, ರೀತಿಗಳಿದೆ, ವಿಧಾನಗಳಿದೆ. ಆ ಎಲ್ಲ ವಿಧಾನಗಳು, ಹಂತಗಳನ್ನು ದಾಟಿ ನಂತರ ಒಂದು ಶಾಸನವು ರೂಪೀಕರಣ ಆಗ್ತದೆ. ಹಾಗಾದರೆ ನಾವಿವತ್ತು ಈ ಶಾಸನ ನಿರ್ಮಾಣವಾಗುವ ಪ್ರಕ್ರಿಯೆಗಳು, ಹಂತಗಳು ಯಾವುದು ಅಂತ ನೋಡುವ. ನಾವು ಮೊದಲಿಗೆ ಮಸೂದೆ ಎಂದರೆ ಏನು ಎಂಬುದಾಗಿ ನೋಡಬೇಕು. ಮಸೂದೆ ಅಂದರೆ ಏನು? ಶಾಸನ ನಿರ್ಮಾಣದ ಕರಡು ರೂಪವನ್ನೇ ನಾವೇನಂತ ಕರೀತೇವೆ? ಮಸೂದೆ. ಅಂದರೆ ಶಾಸನವಾಗುವುದಕ್ಕಿಂತ ಮೊದಲು ಅದು ಕರಡು ರೂಪದಲ್ಲಿರ್ತದೆ. ಅದನ್ನೇ ನಾವು ಏನಂತ ಕರೀತೇವೆ? ಮಸೂದೆ ಅಂತ ಕರೀತೇವೆ. ಮಸೂದೆಯು ಶಾಸನ ನಿರ್ಮಾಣದ ಕರಡು ರೂಪವಾಗಿದೆ. ಒಂದು ಸಾಧಾರಣವಾದ ಮಸೂದೆಯನ್ನು ಪಾರ್ಲಿಮೆಂಟಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಲೋಕಸಭೆಯಲ್ಲಿ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಆಗಿರ್ಬೋದು, ಎಲ್ಲಿಯೂ ಕೂಡ ಈ ಮಸೂದೆಯನ್ನು ಮಂಡಿಸಬಹುದು. ಯಾವ ಮಸೂದೆಯನ್ನು? ಸಾಧಾರಣವಾದಂತಹ ಮಸೂದೆ. ಗಮನಿಸಬೇಕಾದಂತಹದ್ದು, ಸಾಧಾರಣವಾದ ಮಸೂದೆಯನ್ನು ಸದನದ ಯಾವುದೇ ಸದನದಲ್ಲಿ, ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸುವುದಕ್ಕೆ ಸಾಧ್ಯ ಆಗ್ತದೆ ಅಥವಾ ಮಂಡಿಸಬಹುದು. ಈಗ ಇಲ್ಲಿ ನಾವು ಮಸೂದೆಯನ್ನು ಮಂಡಿಸುವ ಆಧಾರದಲ್ಲಿ ಸದನವನ್ನು ಎರಡಾಗಿ ನಾವು ವಿಂಗಡಿಸಬಹುದು. ಅಂದರೆ ಹೇಗೆ? ಮಸೂದೆಯನ್ನು ಪಾರ್ಲಿಮೆಂಟಿನ ಯಾವ ಸದನದಲ್ಲಿ ನಾವು ಮೊದಲು ಮಂಡಿಸುತ್ತೇವೋ ಆ ಸಭೆಯನ್ನು ಒಂದನೇ ಸಭೆ. ಮಸೂದೆಯನ್ನು ಮೊದಲು ಮಂಡಿಸಿದ ಸಭೆಯನ್ನು ನಾವು ಒಂದನೇ ಸಭೆ ಎಂದ್ರು, ಎರಡನೇ ಸಲ ಮಂಡಿಸಿದಂತಹ ಸದನವನ್ನು ಎರಡನೇ ಸಭೆ ಅಂತ ಕರೀತೇವೆ. ಹಾಗಾಗಿ ಎರಡು ಏನುಂಟು? ಸಭೆಗಳಿದೆ. ಅದುವೇ ಯಾವುದು? ಒಂದನೇ ಸಭೆ, ಎರಡನೇ ಸಭೆ. ಹೀಗೆ ಎರಡು ಸಭೆಗಳಲ್ಲಿ ಮಂಡಿಸಲ್ಪಟ್ಟಂತಹ ಮಸೂದೆ ವಿವಿಧ ಹಂತಗಳನ್ನು ದಾಟಿ ಅದು ನಂತರ ಏನಾಗ್ತದೆ? ಒಂದು ಶಾಸನವಾಗಿ ರೂಪುಗೊಳ್ಳುತ್ತದೆ. ವಿವಿಧ ಹಂತಗಳು ಇದೆ. ಮಸೂದೆಯು ಶಾಸನವಾಗುವುದರಲ್ಲಿ ವಿವಿಧ ಹಂತಗಳನ್ನು ನಾವು ಕಾಣುತ್ತೇವೆ. ಅದನ್ನೇ ನಾವು ಒಂದು ಮಸೂದೆ ಕಾನೂನು ಆಗುವ ವಿವಿಧ ಹಂತಗಳು ಅಂತ ಗುರುತಿಸಬಹುದು. ಈಗ ಇಲ್ಲಿ ಒಂದು ಚಾರ್ಟ್ ಅನ್ನು ನಾವು ಗಮನಿಸುವ. ನೋಡಿ, ಆ ಚಾರ್ಟ್ ಅನ್ನು ಗಮನಿಸಿ. ವಿವಿಧ ಹಂತಗಳನ್ನು ನಾವು ಅದರಲ್ಲಿ ಕಾಣಬಹುದು. ಮೊದಲಿಗೆ ಮಸೂದೆ ಮಂಡಿಸಲ್ಪಡ್ತದೆ. ಇಲ್ಲಿ ಒಂದನೇ ಸಭೆ ಅಂತಲ್ಲಿ ಮೇಲೆ ಕೊಟ್ಟಿದ್ದಾರಲ್ವಾ? ಹೌದು, ಒಂದನೇ ಸಭೆ. ಒಂದನೇ ಸಭೆಯಲ್ಲಿ ಮಸೂದೆ ಮಂಡಿಸಲ್ಪಟ್ಟು ಮೊದಲಿಗೆ ನಡೆಯುವಂತಹ ಒಂದು ಹಂತ ಅಂತ ಹೇಳಿದರೆ ಪ್ರಥಮ ರೀಡಿಂಗ್.
ಪ್ರಥಮ ರೀಡಿಂಗ್. ಇಲ್ಲಿ ಮಸೂದೆಯನ್ನು ಮಂಡಿಸುವುದು ಅಂದರೆ ಪ್ರಥಮ ರೀಡಿಂಗ್ನಲ್ಲಿ ಮಸೂದೆಯನ್ನು ಮಂಡಿಸಲಾಗ್ತದೆ. ನಂತರ ದ್ವಿತೀಯ ರೀಡಿಂಗ್. ಈ ಹಂತದಲ್ಲಿ ಮಸೂದೆಯಲ್ಲಿ ಒಳಗೊಂಡಿರುವ ಪ್ರತಿಯೊಂದು ವಿಷಯದ ಕುರಿತು ಪ್ರತ್ಯೇಕವಾಗಿ ಚರ್ಚಿಸಿ ಮಂಜೂರು ಮಾಡುವುದೋ ಬದಲಾವಣೆ ತರುವುದೋ ನಿರಾಕರಿಸುವುದೋ ಮಾಡಬಹುದು. ನೋಡಿ, ಇಲ್ಲಿ ಗಮನಿಸಿ, ದ್ವಿತೀಯ ಹಂತದಲ್ಲಿ ನಾವು ಗಮನಿಸಬೇಕಾದಂಥದ್ದೇನೋ ಮಸೂದೆಯನ್ನು ಸಂಪೂರ್ಣವಾಗಿ ಏನಾಗ್ತದೆ, ವಿಮರ್ಶೆ ಮಾಡಲಾಗ್ತದೆ. ಅದರ ಕುರಿತು ಪ್ರತ್ಯೇಕವಾದ ಚರ್ಚೆಗಳನ್ನು ಮಾಡಲಾಗ್ತದೆ. ಚರ್ಚೆಗಳನ್ನು ಮಾಡಿ ಅದನ್ನು ಮಂಜೂರು ಮಾಡುವುದು, ಅದರಲ್ಲಿ ಬದಲಾವಣೆಯನ್ನು ಮಾಡುವುದು ಅಥವಾ ಅದನ್ನು ನಿರಾಕರಿಸುವಂಥದ್ದು ಕೂಡ ಮಾಡುವಂತಹ ಅವಕಾಶಗಳು ದ್ವಿತೀಯ ಹಂತದಲ್ಲಿ ಕಾಣ್ತದೆ. ಮತ್ತೆ ನಾವು ನೋಡುವಂಥದ್ದು ಮೂರನೆಯ ರೀಡಿಂಗ್ ಅಥವಾ ತೃತೀಯ ರೀಡಿಂಗ್. ಇಲ್ಲಿ ಮಸೂದೆಯನ್ನು ಒಟ್ಟಾಗಿ ಅಂಗೀಕರಿಸುವುದೋ ಅಥವಾ ಏನ್ ಮಾಡಲಾಗ್ತದೆ, ನಿರಾಕರಿಸುವುದೋ ನಡೆಯುತ್ತದೆ. ಇದಿಷ್ಟು 3 ಹಂತಗಳು ಒಂದನೇ ಸಭೆಯಲ್ಲಿ ನಡೆಯುತ್ತದೆ. ನಂತರ ಅದು ಎಲ್ಲಿಗೆ ಹೋಗ್ತದೆ, 2ನೆಯ ಸಭೆಗೆ ಪಾಸ್ ಆಗ್ತದೆ. ಅಲ್ಲಿಯೂ ಕೂಡ ಇದೇ ರೀತಿಯ 3 ಪ್ರಕ್ರಿಯೆಗಳು ನಡೆಯುತ್ತದೆ. ಪ್ರಥಮ ರೀಡಿಂಗ್, ದ್ವಿತೀಯ ರೀಡಿಂಗ್, ತೃತೀಯ ರೀಡಿಂಗ್ ಎಂಬ ಪ್ರಕ್ರಿಯೆಗಳು ನಡೆಯುತ್ತದೆ. ಈಗ 1ನೇ ಸದನದಿಂದ 2ನೆಯ ಸದನಕ್ಕೆ ಮಸೂದೆಯು ವರ್ಗಾವಣೆಗೊಳ್ಳುತ್ತದೆ. ಆ ವರ್ಗಾವಣೆಗೊಳ್ಳಬೇಕಾದ್ರೆ ಏನಾಗಬೇಕು, 1ನೇ ಸದನದಲ್ಲಿ ಅಂಗೀಕಾರ ಪಡೆದ ನಂತರ ಅದು ಸಭೆಯ ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಮಸೂದೆಯನ್ನು 2ನೆಯ ಸದನದ ಪರಿಗಣನೆಗೆ ಕಳುಹಿಸಲಾಗ್ತದೆ. ಸ್ಪಷ್ಟ ಆಯ್ತಲ್ಲ? ಹೇಗೆ 1ನೇ ಸದನದಲ್ಲಿ ಅಂಗೀಕಾರ ಪಡೆದ ನಂತರ ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಮಸೂದೆಯನ್ನು 2ನೆಯ ಸದನದ ಪರಿಗಣನೆಗೆ ಕಳುಹಿಸಲಾಗುತ್ತದೆ. ನಾನು ಆಗ ಹೇಳಿದ ಹಾಗೆ 2ನೆಯ ಸದನದಲ್ಲಿಯೂ ಈ 3 ಹಂತಗಳನ್ನು ದಾಟಿ ಅದ ನಂತರ ಮುಂದುವರಿಯುತ್ತದೆ. ಆ ನಂತರ ಅದು ಏನಾಗ್ತದೆ ಅದು ನೋಡಬೇಡವಾ? ನೋಡಬೇಕು. 1ನೇ ಸಭೆಯಿಂದ 2ನೆಯ ಸಭೆಗೆ ಬಂತು. ಆ 2ನೇ ಸಭೆಯಲ್ಲಿ ಏನಾಗ್ತದೆ, ಅಂಗೀಕಾರ ದೊರಕಿದ ನಂತರ ಮಸೂದೆಯನ್ನು ಏನು ಮಾಡಲಾಗ್ತದೆ, ರಾಷ್ಟ್ರಪತಿಯವರ ಅಂಕಿತಕ್ಕಾಗಿ ಏನಾಗ್ತದೆ, ಅದನ್ನು ಕಳುಹಿಸಲಾಗ್ತದೆ. ಗಮನಿಸಿ, ಮಸೂದೆಯನ್ನು 2 ಸದನಗಳು ಅಂಗೀಕರಿಸಿದ ಬಳಿಕ ರಾಷ್ಟ್ರಪತಿಯವರ ಅಂಕಿತಕ್ಕೆ ಮಸೂದೆಯನ್ನು ಕಳುಹಿಸಲಾಗ್ತದೆ. ರಾಷ್ಟ್ರಪತಿಯವರ ಅಂಕಿತ ಅಥವಾ ರಾಷ್ಟ್ರಪತಿಯವರು ಸಹಿ ಮಾಡುವುದರ ಮೂಲಕ ಮಸೂದೆಯು ಏನಾಗ್ತದೆ, ಕಾನೂನಾಗಿ ಪರಿವರ್ತನೆಗೊಳ್ಳುತ್ತದೆ. ಹೀಗೆ ವಿವಿಧ ಹಂತಗಳನ್ನು ದಾಟಿ ನಾವು ನಮ್ಮ ದೇಶದಲ್ಲಿ ಶಾಸನಗಳನ್ನು ನಿರ್ಮಾಣ ಮಾಡುತ್ತೇವೆ ಎಂಬ ವಿಚಾರವನ್ನು ಗಮನಿಸಬಹುದು. ಈಗ ಈ ಸದನಗಳು ತನ್ನ ಕಾರ್ಯಕಲಾಪಗಳನ್ನು ನಿರ್ವಹಿಸ್ತದೆ. ನೀವು ನಿಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಕೆಲವು ವಿಚಾರಗಳು ಮೂಡಬಹುದು. ಹಾಗಾದ್ರೆ ನಮ್ಮ ಪ್ರತಿನಿಧಿಗಳು ಯಾವಾಗಲೂ ಪ್ರತಿನಿತ್ಯವೂ ಈ ಸಂಸತ್ತಿನಲ್ಲಿ ಸಭೆ ಸೇರ್ತಾರ, ಕಾರ್ಯಕಲಾಪಗಳನ್ನು ನಿರ್ವಹಿಸ್ತಾರ? ಹಾಗಿದ್ರೆ ಈ ನಮ್ಮ ಪ್ರತಿನಿಧಿಗಳಿಗೆ ಅವರವರ ಕ್ಷೇತ್ರಗಳನ್ನು ಸಂದರ್ಶಿಸುವುದು, ಜನರನ್ನು ಸಂಪರ್ಕಿಸುವುದು, ಸಾರ್ವಜನಿಕವಾಗಿ ಬೆರೆತುಕೊಳ್ಳುವುದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲಲ್ಲ. ಹಾಗಾಗಿ ನಮ್ಮ ಭಾರತದಲ್ಲಿ ಸಂವಿಧಾನಬದ್ಧವಾಗಿ
ಪಾರ್ಲಿಮೆಂಟ್ ಕೆಲವೊಂದು ಸಂದರ್ಭಗಳಲ್ಲಿ ಸಭೆ ಸೇರ್ತದೆ, ಅಧಿವೇಶನವನ್ನು ಸೇರ್ತದೆ. ಇದನ್ನೇ ನಾವು ಪಾರ್ಲಿಮೆಂಟ್ ಅಧಿವೇಶನ ಅಂತ ಕರೀತೇವೆ. ಪಾರ್ಲಿಮೆಂಟಿನ ಅಧಿವೇಶನಗಳು ಕನಿಷ್ಠ 6 ತಿಂಗಳಿಗಿಂತ ಹೆಚ್ಚು ಅಂತರ ಬಾರದಂತೆ ಅಧಿವೇಶನವನ್ನು ನಡೆಸಬೇಕು ಅಂತ ಸಂವಿಧಾನ ಹೇಳಿದೆ. ಅಂದರೆ ಕನಿಷ್ಠ ಪಕ್ಷ 2 ಅಧಿವೇಶನವಾದರೂ ವರ್ಷಕ್ಕೆ ನಡೆಯಬೇಕು ಎಂಬುದು ಸಂವಿಧಾನ ಉಲ್ಲೇಖಿಸುವಂತಹ ವಿಚಾರ. 6 ತಿಂಗಳಿಗೊಮ್ಮೆ, ವರ್ಷಕ್ಕೆ 12 ತಿಂಗಳುಂಟು, ನಮಗೆ ಗೊತ್ತುಂಟು. 6 ತಿಂಗಳಿಗೊಮ್ಮೆ ಕನಿಷ್ಠ, ಆಗ ಏನಾಗ್ತದೆ, ಕನಿಷ್ಠ ಪಕ್ಷ 2 ಸಲ ಅಧಿವೇಶನ ಸೇರ್ತದೆ. ಆದರೆ ನಮ್ಮ ಭಾರತದಲ್ಲಿ ಪ್ರತಿ ವರ್ಷವೂ ಪಾರ್ಲಿಮೆಂಟ್ 3 ಸಲ ಅಧಿವೇಶನವನ್ನು ಸೇರ್ತದೆ. ಅದು ಯಾವುದೆಲ್ಲ ಗೊತ್ತುಂಟ ನಿಮಗೆ? ನೀವು ಕಳೆದ ಕ್ಲಾಸಲ್ಲಿ ಅಥವಾ ಹಿಂದಿನ ತರಗತಿಗಳಲ್ಲಿ ಗಮನಿಸಿದ್ದೀರಾ? ಅಥವಾ ಪತ್ರಿಕೆಗಳಲ್ಲಿ ಗಮನಿಸಿರ್ಬೋದು. ನೀವು ಪತ್ರಿಕೆ ಓದುವ ಅಭ್ಯಾಸ ಇದ್ರೆ ನಿಮಗೆ ಪತ್ರಿಕೆಯಲ್ಲಿ ಹೆಡ್ಲೈನ್ ಆಗಿ ಕೊಡ್ತಾರೆ ಅವರು, ಅಧಿವೇಶನ ಪ್ರಾರಂಭವಾಗಿದೆ, ಸಂಸತ್ತಿನ ಅಧಿವೇಶನ ಆರಂಭ ನಾಳೆಯಿಂದ ಅಂತ ನ್ಯೂಸ್ ಬರ್ಬೋದು. ಗಮನಿಸಿದ್ದೀರಾ? ಗಮನಿಸದಿದ್ರೆ ಇನ್ನು ಮುಂದೆ ಆದರೂ ನೀವು ಗಮನಿಸಿ. ನಾವೀಗ ಪಾಠದಲ್ಲಿ ಗಮನಿಸಿದ್ದೇವಲ್ವಾ, ವರ್ಷಕ್ಕೆ 3 ಅಧಿವೇಶನಗಳು ನಮ್ಮ ಭಾರತದಲ್ಲಿ ನಡೆಯುತ್ತದೆ. ಆ 3 ಅಧಿವೇಶನಕ್ಕೂ ಬೇರೆ ಬೇರೆ ಹೆಸರಿನಿಂದ ನಾವು ಕರೀತೇವೆ. ಮಳೆಗಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ ಮತ್ತು ಬೇಸಿಗೆಯ ಕಾಲದ ಅಧಿವೇಶನ ಎಂಬ 3 ಅಧಿವೇಶನಗಳು ನಮ್ಮ ಭಾರತದಲ್ಲಿ ನಡೆಯುತ್ತದೆ. ಯಾವುದೆಲ್ಲ? 1 ಚಳಿಗಾಲದ ಅಧಿವೇಶನ, 2 ಮಳೆಗಾಲದ ಅಧಿವೇಶನ, 3 ಬೇಸಿಗೆ ಕಾಲದ ಅಧಿವೇಶನ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದ ಅಧಿವೇಶನಗಳು ನಮ್ಮ ಭಾರತದಲ್ಲಿ ನಡೆಯುತ್ತವೆ. ರಾಜ್ಯಸಭೆಯು ಕೆಲವು ವಿಶೇಷ ಸಂದರ್ಭಗಳಲ್ಲಿ 4 ಅಧಿವೇಶನಗಳನ್ನು ಕರೆಯಬಹುದು. ಈಗ ಅಧಿವೇಶನದಲ್ಲಿ ಶಾಸನಗಳು ಏನಾಗ್ತದೆ, ನಿರ್ಮಾಣ ಆಗ್ತದೆ ಅಂತ ನಾವು ನೋಡಿದೆವು. ಈಗ ಶಾಸನಗಳು ನಿರ್ಮಾಣ ಆಗೋದು ಮಾತ್ರವಾ? ಅಲ್ಲಲ್ಲ. ಈಗ ನೋಡಿ, ಯಾವುದಾದ್ರೂ ಒಂದು ಪ್ರಮುಖವಾದಂತಹ ಸಮಸ್ಯೆ, ಇಶ್ಯೂಸ್ ಉಂಟಾಯಿತು ಅಂತಾದ್ರೆ ಅದು ಪಾರ್ಲಿಮೆಂಟ್ನಲ್ಲಿ ಚರ್ಚಿಸಬೇಡವೇ, ಸದನದಲ್ಲಿ ವಿಮರ್ಶಿಸಬೇಡವೇ? ಬೇಕು ಅಲ್ವಾ? ಯಾವುದೇ ವಿಚಾರವನ್ನು ವಿಮರ್ಶಿಸಲಿಕ್ಕೆ ಸದನದಲ್ಲಿ ಅವಕಾಶ ಇದೆ. ಯಾವುದದು? ಯಾವಾಗ? ಅದು ಅದಕ್ಕೆ ಪ್ರತ್ಯೇಕವಾದ ಸಮಯವನ್ನು ನಿಗದಿಪಡಿಸಲಾಗಿದೆ. ಅದನ್ನೇ ಪ್ರಶ್ನೋತ್ತರ ವೇಳೆ ಅಂತ ಕರೀತಾರೆ. ಪ್ರಶ್ನೋತ್ತರ ವೇಳೆಯ ಮೂಲಕ ಪಾರ್ಲಿಮೆಂಟಿನ ಅಧಿವೇಶನವು ಆರಂಭ ಆಗ್ತದೆ. ಅಂದ್ರೆ ಯಾವುದೇ ಒಂದು ವಿಚಾರವನ್ನು ಚರ್ಚಿಸಲಿಕ್ಕೆ ಯಾವಾಗ ಅವಕಾಶ ಇರ್ತದೆ? ಅಧಿವೇಶನದಲ್ಲಿ ಇರುವಂತಹ ಪ್ರಶ್ನೋತ್ತರ ವೇಳೆ. ಪ್ರಶ್ನೋತ್ತರ ವೇಳೆಯು ಸದನದ ಕಾರ್ಯಕಲಾಪಗಳು ಆರಂಭವಾಗುವುದಕ್ಕಿಂತ ಮೊದಲು. ಅದು ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಅಧಿವೇಶನ ಆರಂಭವಾಗ್ತದೆ. 11 ಗಂಟೆಯಿಂದ ಅಧಿವೇಶನ ಆರಂಭವಾದರೆ ಮುಂದಿನ 1 ಗಂಟೆ ನಂತರ 1 ಗಂಟೆ ಆಡಳಿತಾತ್ಮಕವಾದ ಯಾವುದೇ ವಿಷಯಗಳಲ್ಲಿಯೂ ಯಾವನೇ ಒಬ್ಬ ಸದಸ್ಯನಿಗೂ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೋತ್ತರ ವೇಳೆಯಲ್ಲಿ ಯಾವನೇ ಒಬ್ಬ ಸದಸ್ಯನಿಗೂ, ಪಾರ್ಲಿಮೆಂಟಿನ ಯಾವನೇ ಒಬ್ಬ ಸದಸ್ಯನಿಗೂ ಏನು ಮಾಡಬಹುದು? ಯಾವುದೇ ವಿಷಯದ ಬಗ್ಗೆಯೂ ಅಲ್ಲಿ ಏನು ಮಾಡಬಹುದು? ಪ್ರಶ್ನೆಗಳನ್ನು ಕೇಳಬಹುದು. ಆ ಪ್ರಶ್ನೆ ಕೇಳಿದಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಲಾಖೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವ ಮಂತ್ರಿಗಳು ಉತ್ತರವನ್ನು ನೀಡುತ್ತಾರೆ. ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿದಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಲಾಖೆಯವರು ಏನು ಮಾಡ್ತಾರೆ? ಮಂತ್ರಿಯು ಉತ್ತರವನ್ನು ನೀಡ್ತಾರೆ.
ಆ ಪ್ರಶ್ನೆ ಕೇಳುವುದಕ್ಕಿಂತಲೂ ಮೊದಲು ಏನು ಅವರಿಗೆ ಲಿಖಿತ ರೂಪದಲ್ಲಿ ಏನು ಮಾಹಿತಿಯನ್ನು ಕೊಡಬೇಕು. ಇಂತಹ ಪ್ರಶ್ನೆ ಅಥವಾ ಇಂಥ ವಿಚಾರದ ಬಗ್ಗೆ ನಾವು ಚರ್ಚಿಸಲಿಕ್ಕಿದ್ದೇವೆ ಎಂಬುದನ್ನು ಲಿಖಿತ ರೂಪದಲ್ಲಿ ನಾವು ಸಂಬಂಧಪಟ್ಟ ವ್ಯಕ್ತಿಯು ಕೇಳಿ ಪ್ರಶ್ನೆಯನ್ನು ಮಂಡಿಸಬಹುದು. ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡ್ತಾರೆ. ಹೀಗೆ ಪಾರ್ಲಿಮೆಂಟಿನಲ್ಲಿ ಪ್ರಶ್ನೋತ್ತರ ವೇಳೆ ಎಂಬಂಥದ್ದು ನಡೆಯುತ್ತದೆ. ಈಗ ಈ ಪ್ರಶ್ನೋತ್ತರ ವೇಳೆಯಲ್ಲಿ ನಾನಾಗ ಹೇಳಿದೆ, ಮೊದಲೇ ಲಿಖಿತ ರೂಪದಲ್ಲಿ ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರಿಗೆ ಮಂತ್ರಿಗೆ ಏನು ಬರೆದು ಏನು ಮಾಡಬೇಕು, ತಿಳಿಸಬೇಕು ಅಂತ ಹೇಳಿದೆ. ಆದರೆ ಇದ್ದಕ್ಕಿದ್ದ ಹಾಗೆ ನಿನ್ನೆಯೋ ಅಥವಾ ಮೊನ್ನೆಯೋ ಒಂದು ವಿಚಾರ ಏನಾಗ್ತದೆ ನಡೆಯುತ್ತದೆ. ಅದರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಡವೇ? ಇದೆ, ಅದಕ್ಕೂ ಕೂಡ ನಮ್ಮ ಪಾರ್ಲಿಮೆಂಟಿನಲ್ಲಿ ಅವಕಾಶ ಇದೆ. ಅದನ್ನೇ ಯಾವುದು ಅಂತ ಗುರುತಿಸಬಹುದು ನಾವು. ಯಾವುದು? ಶೂನ್ಯ ವೇಳೆ. ಶೂನ್ಯ ವೇಳೆಯು ಏನು ಮಾಡ್ತದೆ? ಪ್ರಶ್ನೋತ್ತರ ವೇಳೆಯ ನಂತರ ಮೊದಲೇ ತೀರ್ಮಾನಿಸಿದ ಕಾರ್ಯಸೂಚಿಗೆ ಪ್ರವೇಶಿಸುವ ಮೊದಲಿನ ಸಣ್ಣ ಸಮಯವನ್ನೇ ನಾವು ಶೂನ್ಯ ವೇಳೆ ಅಂತ ಕರೀತೇವೆ. ಶೂನ್ಯ ವೇಳೆ ಅಂದ್ರೇನು? ಪ್ರಶ್ನೋತ್ತರ ವೇಳೆಯ ನಂತರ ಮೊದಲೇ ತೀರ್ಮಾನಿಸಿದ ಕಾರ್ಯಸೂಚಿಗೆ ಪ್ರವೇಶಿಸುವ ಮೊದಲಿನ ಸಣ್ಣ ಸಮಯ. ಅದರ ಅವಧಿ ಏನಾಗಿರ್ತದೆ? ಅತ್ಯಂತ ಕಡಿಮೆ. ಅಂದರೆ 11 ಗಂಟೆಗೆ ಸದನ ಆರಂಭವಾಗಿ ಮುಂದಿನ 1 ಗಂಟೆ, 11ರಿಂದ 12 ಗಂಟೆಯವರೆಗೆ ಯಾವುದು ಹೋಗ್ತದೆ? ಪ್ರಶ್ನೋತ್ತರ ವೇಳೆ ನಡೀತದೆ. ಆ ಪ್ರಶ್ನೋತ್ತರ ವೇಳೆ ನಡೆದ ನಂತರ ಒಂದು ಸಣ್ಣ ಅವಧಿ ಇರ್ತದೆ. ಅದುವೇ ಯಾವುದು? ಶೂನ್ಯ ವೇಳೆ. ಇದರ ಅವಧಿ ಸಾಮಾನ್ಯವಾಗಿ 5ರಿಂದ 15 ನಿಮಿಷ ಆಗಿರ್ತದೆ. ತುರ್ತು ಗೊತ್ತುವಳಿಗಳು, ಗಮನ ಸೆಳೆಯಲಿರುವಂತಹ ಗೊತ್ತುವಳಿಗಳು ಇತ್ಯಾದಿಗಳು ಈ ಸಂದರ್ಭದಲ್ಲಿ ವಿಮರ್ಶಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಆಗ ಹೇಳಿದೆ, ತಕ್ಷಣ ನಡೆದಂತಹ ವಿಚಾರಗಳನ್ನು ವಿಮರ್ಶೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಯಾವುದು? ಈ ಶೂನ್ಯ ವೇಳೆಯಲ್ಲಿ. ಹೀಗೆ ಸದನದಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು ನಡೆಯುತ್ತದೆ ಅಲ್ವಾ? ನಾವೀಗ ನೋಡಿದೆವು, ಅಧಿವೇಶನಗಳು ನಡೆಯುತ್ತದೆ ವರ್ಷಕ್ಕೆ 3 ಸಲ. ಅಲ್ಲಿ ಪ್ರಶ್ನೋತ್ತರ ವೇಳೆ ಎಂಬಂತಹ ಪ್ರತ್ಯೇಕವಾದಂತಹ ಅವಧಿ ಇದೆ. ಅದು ಕಳೆದ ನಂತರ ಇರುವಂತಹದ್ದು ಯಾವುದು? ಶೂನ್ಯ ವೇಳೆ. ಈಗ ನೋಡಿ, ನಾವಾಗ ಸದನದಲ್ಲಿ ಮಸೂದೆಯು ಮಂಡಿಸಲ್ಪಟ್ಟುವ ರೀತಿಯನ್ನು ಗಮನಿಸಿದೆವಲ್ವಾ? 1ನೇ ಸಭೆಯಿಂದ ಪಾಸ್ ಆಗಿ 2ನೇ ಸಭೆಗೆ ಬರ್ತದೆ. ನಂತರ ರಾಷ್ಟ್ರಪತಿಯವರ ಅಂಕಿತಕ್ಕೆ ಹೋಗ್ತದೆ, ಒಪ್ಪಿಗೆ ಇದ್ರೆ. ಈಗ ನೋಡಿ, ಇಲ್ಲೊಂದು ಸಂಶಯ ನಿಮ್ಮಲ್ಲಿ ಮೂಡಬಹುದು. ಅರೆ, ಯಾವುದಾದ್ರೂ ಒಂದು ಮಸೂದೆಗೆ ಸಂಬಂಧಿಸಿ ವಿಚಾರಗಳು, ವಿಮರ್ಶೆಗಳು ನಡೆಯುತ್ತಾ ಇರುವಾಗ ಈ 2 ಸದನಗಳಲ್ಲಿ ಯಾವುದಾದ್ರೂ ಒಂದು ಸದನಕ್ಕೆ ಮಸೂದೆಗೆ ಸಂಬಂಧಿಸಿ ಭಿನ್ನಾಭಿಪ್ರಾಯಗಳು ಉಂಟಾದರೆ ಏನು ಮಾಡಬಹುದು? ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸ್ವಾಭಾವಿಕ, ಸಹಜವೂ ಕೂಡ. ಹಾಗಿದ್ರೆ ಆಗ ಏನು ಮಾಡಬಹುದು? ಹಾಗಾದ್ರೆ ಅದನ್ನು ಅಲ್ಲಿಗೆ ಕೈ ಬಿಟ್ಟು ಬಿಡುವುದಾ? ಅಲ್ಲ, ಅದಕ್ಕೂ ಕೂಡ ಪ್ರತ್ಯೇಕವಾದಂತಹ ವ್ಯವಸ್ಥೆ ನಮ್ಮ ಭಾರತದಲ್ಲಿದೆ. ಏನದು? 2 ಸದನಗಳ ಮಧ್ಯೆ ಮಸೂದೆಗೆ ಸಂಬಂಧಿಸಿ ಭಿನ್ನಾಭಿಪ್ರಾಯಗಳು ಉಂಟಾದರೆ 2 ಸದನಗಳ ಜಂಟಿ ಅಧಿವೇಶನವನ್ನ ಕರೆದು ತೀರ್ಮಾನಗಳನ್ನು ಕೈಗೊಳ್ಳಲಾಗುತ್ತದೆ. ಈ ತೀರ್ಮಾನವನ್ನು ಕೈಗೊಳ್ಳುವ ಈ ಸಭೆ, ಅಧಿವೇಶನ ಯಾರು ಕರೀತಾರೆ? ರಾಷ್ಟ್ರಪತಿಯವರು ಪಾರ್ಲಿಮೆಂಟಿನ
ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. 2 ಸದನಗಳಿದೆ. ಆ 2 ಸದನಗಳನ್ನು ಯಾರು ಕರೀತಾರೆ? ರಾಷ್ಟ್ರಪತಿಯವರು ಕರೀತಾರೆ. ಹೀಗೆ 2 ಸದನಗಳು ಸೇರಿ ಆ ಮಸೂದೆಯ ಬಗ್ಗೆ ಚರ್ಚೆಗಳನ್ನು, ವಿಮರ್ಶೆಗಳನ್ನು ಮಾಡ್ತಾರೆ. ಜಂಟಿ ಅಧಿವೇಶನ ಅಂದ್ರೆ ಏನು? ರಾಷ್ಟ್ರಪತಿಯವರು ಪಾರ್ಲಿಮೆಂಟಿನ 2 ಸದನದ ಸದಸ್ಯರನ್ನು ಕರೆಯುವಂತಹದ್ದು, ಅಧಿವೇಶನಕ್ಕೆ ಕರೆಯುವಂಥದ್ದು. ಇದನ್ನೇ ಜಂಟಿ ಅಧಿವೇಶನ ಅಂತ ಕರೀತೇವೆ. ನಾನು ಆಗ ಹೇಳಿದಾಗೆ 2 ಸದನಗಳಲ್ಲಿ ಯಾವುದಾದ್ರು ಒಂದು ಸದನಗಳಲ್ಲಿ ಮಸೂದೆಗೆ ಸಂಬಂಧಿಸಿ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ಪರಿಹರಿಸಲಿಕ್ಕೆ ರಾಷ್ಟ್ರಪತಿಯವರು ಅನುಸರಿಸಬಹುದಾದಂತಹ ಒಂದು ಕ್ರಮ ಇದಾಗಿರ್ತದೆ. ಈಗ ರಾಜ್ಯಸಭೆ, ಲೋಕಸಭೆ 2 ಸದನಗಳು ಒಟ್ಟು ಸೇರ್ತದೆ. ಆ 2 ಸದನಗಳು ಒಟ್ಟು ಸೇರಿದಾಗ ಆ ಸದನವನ್ನು ಮುಂದುವರಿಸಲಿಕ್ಕೆ, ನಡೆಸಿಕೊಂಡು ಹೋಗ್ಲಿಕ್ಕೆ ಯಾರಾದ್ರೂ ಒಬ್ರು ಬೇಕಲ್ವಾ? ಅದರ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಒಬ್ರು ಬೇಕಲ್ವಾ? ಯಾರು? ರಾಷ್ಟ್ರಪತಿಗಳ? ಅಲ್ಲ, ರಾಜ್ಯಸಭೆಯ ಅಧ್ಯಕ್ಷರ? ಉಪರಾಷ್ಟ್ರಪತಿಗಳು ಅಲ್ವಾ? ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿಗಳು. ಅವರ? ಅಲ್ಲ, ಲೋಕಸಭಾ ಸಭಾಧ್ಯಕ್ಷರ? ಯಾರು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಯಾರಾಗಿರ್ಬೋದು? ಮತ್ಯಾರು ಅಲ್ಲ, ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಲೋಕಸಭೆಯ ಸ್ಪೀಕರ್. ಲೋಕಸಭಾಧ್ಯಕ್ಷರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗಾದ್ರೆ ನೀವು ಕೇಳಬಹುದು, ಯಾಕೆ ಸರ್ ಉಪರಾಷ್ಟ್ರಪತಿಗಳು ವಹಿಸುವುದಿಲ್ಲ? ಅಂದರೆ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸುವ ಉಪರಾಷ್ಟ್ರಪತಿಗಳು ವಹಿಸುವುದಿಲ್ಲ ಅಲ್ವಾ? ಯಾಕೆಂತ ಹೇಳಿದ್ರೆ, ನಮಗೆ ಗೊತ್ತುಂಟು ಲೋಕಸಭೆಯಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚು ಅಲ್ವಾ? ಯಾವುದಕ್ಕೆ ಹೋಲಿಸಿದರೆ? ರಾಜ್ಯಸಭೆಗೆ ಹೋಲಿಸಿ. ಹಾಗಾಗಿ ಲೋಕಸಭೆಯ ಸದಸ್ಯರ ಸಂಖ್ಯೆ ಹೆಚ್ಚಿರುವ ಕಾರಣ ಅಲ್ಲಿಯ ಅಧ್ಯಕ್ಷರು ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದಿಷ್ಟು ವಿಚಾರಗಳು ಮಸೂದೆಗೆ ಸಂಬಂಧಿಸಿದಂತೆ, ಶಾಸನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ. ಈಗ ನೀವು ಒಂದು ಕೆಲಸವನ್ನ ಮಾಡಬೇಕು. ಏನು ಮಾಡಬೇಕು? ಒಂದು ಟಿಪ್ಪಣಿಯನ್ನ ಬರೀಬೇಕು. ಬರಿಬೋದಲ್ವಾ? ಈ ಟಿಪ್ಪಣಿಯನ್ನ ಬರೆದು ಅಧ್ಯಾಪಕರಿಗೆ ತೋರಿಸಬೇಕು. ಯಾವುದು? 1ನೆಯ ಟಿಪ್ಪಣಿ, ಮಸೂದೆಯ ವಿವಿಧ ಹಂತಗಳು. ನಾವು ನೋಡಿದೆವು, ಹಂತ ಹಂತ ದಾಟಿ ಬಂದಂಥದ್ದು. ನೀವು ಬರಿಬೇಕಾದ್ದು ಮಸೂದೆಯ ವಿವಿಧ ಹಂತಗಳು. ಇದರ ಬಗ್ಗೆ ಒಂದು ಟಿಪ್ಪಣಿಯನ್ನ ಬರೀಬೇಕು. ಇನ್ನೊಂದು ವಿಚಾರದ ಬಗ್ಗೆ ನೀವು ಟಿಪ್ಪಣಿ ಬರೀಬೇಕು. ಯಾವುದು? ಜಂಟಿ ಅಧಿವೇಶನ. ಜಂಟಿ ಅಧಿವೇಶನ. ಹೀಗೆ 2 ವಿಚಾರದ ಬಗ್ಗೆ ನೀವು ಟಿಪ್ಪಣಿ ಬರೆದು ಅಧ್ಯಾಪಕರಿಗೆ ತೋರಿಸಬಹುದು. ಇಷ್ಟು ವಿಚಾರಗಳು ನಿಮಗೆ ಏನಾಗ್ತದೆ? ಸ್ಪಷ್ಟ ಆಗ್ತದೆ ಅಲ್ವಾ? ಸ್ಪಷ್ಟ ಆಯ್ತಲ್ವಾ? ಇನ್ನು ನಾವು ನೋಡುವಂತಹದ್ದು ಈ ಮಸೂದೆಗಳಲ್ಲಿ ಇನ್ನೊಂದು ರೀತಿ ಇದೆ. ನಾನು ಆಗ ಹೇಳಿದ ವಿಚಾರ ನಿಮಗೆ ನೆನಪಿರ್ಬೋದು. ಒಂದು ವಾಕ್ಯದಲ್ಲಿ ಹೇಳಿದೆ ನಾನು. ಸಾಧಾರಣ ಮಸೂದೆಯನ್ನು ಅಥವಾ ಸಾಮಾನ್ಯ ಮಸೂದೆಯನ್ನು ಸದನದ ಯಾವುದೇ ಸಭೆಯಲ್ಲಿ ಮಂಡಿಸಬಹುದು ಅಂತ. ಅದು ಮಂಡಿಸಿದ ಆಧಾರದಲ್ಲಿ 1ನೇ ಸಭೆ, 2ನೇ ಸಭೆ ಅಂತ ಕರೀತೇವೆ. ಹಾಗಾದ್ರೆ ಸಾಧಾರಣ ಮಸೂದೆ ಅಂತ ಆಯ್ತು. ಆದರೆ ಇನ್ನೊಂದು ವಿಶೇಷವಾದ ಮಸೂದೆ ಇರಬೇಕಲ್ವಾ? ಅದುವೇ ಯಾವುದು? ಹಣಕಾಸಿನ ಮಸೂದೆ. ಹಣಕಾಸಿನ ಮಸೂದೆಗೆ ಸಂಬಂಧಿಸಿದ ವಿಚಾರವನ್ನು ನಾವೀಗ ಗಮನಿಸುವ. ಹಣಕಾಸಿನ ಮಸೂದೆಗೆ ಸಾಧಾರಣ ಶಾಸನ ನಿರ್ಮಾಣಕ್ಕೆ ಸ್ವೀಕರಿಸುವ ಕ್ರಮಗಳನ್ನು ಅನುಸರಿಸಲಾಗುವುದಿಲ್ಲ. ಹಣಕಾಸಿನ ಮಸೂದೆ ಎಂದರೆ ಏನು ಎಂಬುದರ ಬಗ್ಗೆ ನಾವು ಮೊದಲಿಗೆ ನೋಡೋಣ.
ಹಣಕಾಸು ಮಸೂದೆ ಎಂದರೆ ದೇಶದ ಖಜಾನೆಗಿರುವ ಧನ ಸಂಗ್ರಹ, ಹಣದ ವಿನಿಯೋಗ ಎಂಬಿವುಗಳಿಗೆ ಸಂಬಂಧಿಸಿದ ಮಸೂದೆ. ಹಣಕಾಸಿನ ಮಸೂದೆಯನ್ನು ಪ್ರಥಮವಾಗಿ ಲೋಕಸಭೆಯಲ್ಲಿಯೇ ಮಂಡಿಸಬೇಕು ಅಂತ ಸಂವಿಧಾನವು ನಿರ್ದೇಶನವನ್ನು ನೀಡಿದೆ. ಸಾಮಾನ್ಯ ಮಸೂದೆ, ಹಣಕಾಸಿನ ಮಸೂದೆ ವ್ಯತ್ಯಾಸವನ್ನು ಗಮನಿಸಿ. ಸಾಮಾನ್ಯ ಮಸೂದೆ ಯಾವುದೇ ವಿಚಾರಕ್ಕೆ ಆಗಿರಬಹುದು, ಯಾವುದೇ ಕಾನೂನುಗಳನ್ನು ರೂಪಿಸಲಿಕ್ಕೆ ಆಗಿರಬಹುದು. ಹಣಕಾಸಿನ ಮಸೂದೆ ಯಾವುದಕ್ಕೆ ಸಂಬಂಧಿಸಿದ್ದು? ಮುಖ್ಯವಾಗಿ ಹಣಕ್ಕೆ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ಸಂಬಂಧಿಸಿದ್ದು. ಸಾಮಾನ್ಯ ಮಸೂದೆಯನ್ನು ಯಾವುದೇ ಸದನದಲ್ಲಿ ಮಂಡಿಸಬಹುದು. ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸಬೇಕು? ಕಡ್ಡಾಯವಾಗಿ ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ಲೋಕಸಭೆ ಅಂಗೀಕರಿಸಿದ ನಂತರ ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಹಣಕಾಸಿನ ಮಸೂದೆಯನ್ನು ಅಂಗೀಕರಿಸಲಾಗ್ತದೆ. ನಂತರ ಅದು ಎಲ್ಲಿಗೆ? ರಾಜ್ಯಸಭೆಗೆ ಕಳುಹಿಸಲಾಗ್ತದೆ. ಲೋಕಸಭೆಯಲ್ಲಿ ಮಂಡಿಸಲ್ಪಡ್ತದೆ. ಮಂಡಿಸಿದ ನಂತರ ಅಲ್ಲಿ ಸದಸ್ಯರಿಂದ ಏನು ಸಿಗ್ತದೆ? ಅಂಗೀಕಾರ ದೊರೆಯುತ್ತದೆ. ಅಂಗೀಕಾರ ದೊರೆತ ನಂತರ ಅಲ್ಲಿಯ ಸಭಾಧ್ಯಕ್ಷರು ಅದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ. ನಂತರ ಅದನ್ನು ಎಲ್ಲಿಗೆ? ರಾಜ್ಯಸಭೆಗೆ ಕಳುಹಿಸಲಾಗ್ತದೆ. ರಾಜ್ಯಸಭೆಗೆ ಹಣಕಾಸಿನ ಮಸೂದೆ ತಲುಪಿದ ನಂತರ ರಾಜ್ಯಸಭೆಯು 14 ದಿನಗಳೊಳಗೆ ತನ್ನ ನಿರ್ದೇಶನಗಳನ್ನು ಲೋಕಸಭೆಗೆ ಕಳುಹಿಸಬೇಕು. ಅಂದ್ರೇನು? ರಾಜ್ಯಸಭೆ ಕೆಲವೊಂದು ವಿಚಾರಗಳನ್ನು ಅದಕ್ಕೆ ಸೇರಿಸಬಹುದು. ಆ ವಿಚಾರಗಳನ್ನು ಸೇರಿಸಿ ಪುನಃ ಅದನ್ನು ಎಲ್ಲಿ ಕಳಿಸಬೇಕು? ಲೋಕಸಭೆಗೆ ಕಳಿಸಬೇಕು. ರಾಜ್ಯಸಭೆಯು ಅಥವಾ ರಾಜ್ಯಸಭೆಯ ಈ ನಿರ್ದೇಶನಗಳನ್ನು ಅಥವಾ ಏನು ಆ ನಿರ್ದೇಶಗಳನ್ನು ರಾಜ್ಯಸಭೆ ನೀಡಿದೆಯೋ ಅದನ್ನು ಲೋಕಸಭೆಯು ಸ್ವೀಕರಿಸಬಹುದು ಅಥವಾ ಇನ್ನು ಕೆಲವೊಮ್ಮೆ ತಿರಸ್ಕರಿಸಬಹುದು. ಇದು ನೋಡಿ, ಇದು ಗಮನಿಸಬೇಕಾದಂತಹ ವಿಚಾರ. ಹಣಕಾಸಿನ ಮಸೂದೆಯಲ್ಲಿ ಲೋಕಸಭೆ ರಾಜ್ಯಸಭೆ ಹೇಳಿದಂತಹ ವಿಚಾರವನ್ನು ತೆಕ್ಕೊಳ್ಳಬಹುದು, ಸ್ವೀಕರಿಸಬಹುದು, ಅಥವಾ ಅದನ್ನು ಏನು ಮಾಡಬಹುದು? ತಿರಸ್ಕರಿಸುವಂತಹ ಅವಕಾಶ ಲೋಕಸಭೆಗೆ. ಇದಿಷ್ಟು ವಿಚಾರಗಳು ಯಾವುದರ ಬಗ್ಗೆ? ಹಣಕಾಸಿನ ಮಸೂದೆಯ ಬಗ್ಗೆ. ಹಾಗಾದರೆ ನೀವು ಈಗ ಒಂದು ಟಿಪ್ಪಣಿಯನ್ನು ಬರೀಬೇಕು. ಯಾವುದರ ಬಗ್ಗೆ? ಹಣಕಾಸಿನ ಮಸೂದೆ. ಇದಿಷ್ಟು ವಿಚಾರಗಳು ಶಾಸನ ನಿರ್ಮಾಣದ ಬಗ್ಗೆ ಇರುವಂಥದ್ದು. ಶಾಸನ ನಿರ್ಮಾಣ ಮಾಡುವಂಥದ್ದು ಮಾತ್ರ ಈ ಲೋಕಸಭೆಯ ಕೆಲಸವ? ಅಲ್ಲ. ಇದಲ್ಲದೆ ಶಾಸನ ನಿರ್ಮಾಣ ಮಾತ್ರವಲ್ಲದೆ ಹಲವಾರು ಜವಾಬ್ದಾರಿಗಳನ್ನು, ಅನೇಕ ಜವಾಬ್ದಾರಿಗಳನ್ನು ಪಾರ್ಲಿಮೆಂಟ್ ನಿರ್ವಹಿಸ್ತದೆ. ಅದು ಯಾವುದೆಲ್ಲ ಅಂತ ನಾವು ನೋಡೋಣ. ಅದರಲ್ಲಿ ಮೊದಲನೆಯದು ಯಾವುದು? ಕಾರ್ಯಾಂಗವನ್ನು ನಿಯಂತ್ರಿಸುವುದು. ಮತ್ತೆ ಎರಡನೆಯದು ಚುನಾವಣಾ ಜವಾಬ್ದಾರಿ. ಮೂರನೆಯದು ಸಂವಿಧಾನದ ತಿದ್ದುಪಡಿ. ಇದು 3 ಪಾರ್ಲಿಮೆಂಟಿನ ಇತರ ಜವಾಬ್ದಾರಿಗಳು. ಮೊದಲ ಜವಾಬ್ದಾರಿ ಯಾವುದು? ನಮಗೆ ಗೊತ್ತುಂಟು, ಯಾವುದು? ಶಾಸನಗಳ ನಿರ್ಮಾಣ ಮಾಡುವಂಥದ್ದು. ಅದು ಅಲ್ಲದೆ ಇತರ 3 ಜವಾಬ್ದಾರಿಗಳನ್ನು, ಪ್ರಮುಖವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತದೆ. ಒಂದು, ಕಾರ್ಯಾಂಗವನ್ನು ನಿಯಂತ್ರಿಸುವುದು. ಯಾವ ರೀತಿಯಲ್ಲಿ? ಪ್ರಶ್ನೆಗಳನ್ನು ಕೇಳೋದು, ಮಸೂದೆಗಳನ್ನು, ಗೊತ್ತುವಳಿಗಳನ್ನು ಚರ್ಚೆ ಮಾಡುವುದು, ಮತ್ತೆ ಅವಿಶ್ವಾಸ ಗೊತ್ತುವಳಿಯನ್ನು ಅಂಗೀಕರಿಸುವುದು ಅಥವಾ ತಿರಸ್ಕರಿಸುವುದು. ಹೀಗೆ ಬೇರೆ ಬೇರೆ ಕಾರ್ಯಗಳನ್ನು ಯಾವುದು ಮಾಡ್ತದೆ? ಪಾರ್ಲಿಮೆಂಟ್ ಕಾರ್ಯಾಂಗದ ನಿಯಂತ್ರಣದ ಮೂಲಕ ಜವಾಬ್ದಾರಿಯನ್ನು ನಿರ್ವಹಿಸ್ತದೆ.
ಇನ್ನೊಂದು ಜವಾಬ್ದಾರಿ ಅಂತ ಹೇಳಿದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯನ್ನು ಚುನಾಯಿಸುವುದು. ಪಾರ್ಲಿಮೆಂಟಿನ ಸದಸ್ಯರು ರಾಷ್ಟ್ರಪತಿಯನ್ನು ಮತ್ತು ಉಪರಾಷ್ಟ್ರಪತಿಯವರನ್ನು ಚುನಾಯಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಇನ್ನೊಂದು ಜವಾಬ್ದಾರಿ ಅಂತ ಹೇಳಿದರೆ ಸಂವಿಧಾನದಂತಹ ಬದಲಾವಣೆಯನ್ನು ಮಾಡುವಂಥದ್ದು, ಅದುವೇ ಸಂವಿಧಾನ ತಿದ್ದುಪಡಿ. ಸಂವಿಧಾನದಲ್ಲಿ ಆಗಬೇಕಾದಂತಹ ಬದಲಾವಣೆಗಳು, ಕಾಲ ಕಾಲಕ್ಕೆ ಆಗಬೇಕಾದಂತಹ ಬದಲಾವಣೆಗಳು, ಸಮಯ ಸಂದರ್ಭಕ್ಕೆ ಅನುಸಾರವಾದಂತಹ ಬದಲಾವಣೆಗಳನ್ನು ಮಾಡುವಂತಹ ಪ್ರಮುಖವಾದ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದೇ ಯಾವುದಾಗಿರ್ತದೆ? ಈ ಪಾರ್ಲಿಮೆಂಟ್. ಹೀಗೆ ಇದಿಷ್ಟು ಜವಾಬ್ದಾರಿಗಳನ್ನು ನಮ್ಮ ಪಾರ್ಲಿಮೆಂಟ್ ನಿರ್ವಹಿಸ್ತದೆ. ಹಾಗಾದರೆ ನಾವು ಒಟ್ಟಿನಲ್ಲಿ ಈಗ ಪಾರ್ಲಿಮೆಂಟಿನ 4 ಜವಾಬ್ದಾರಿಗಳು ಯಾವುದು ಅಂತ ಗಮನಿಸಿದೆವು. ಯಾವುದೆಲ್ಲ? 1 ಶಾಸನ ನಿರ್ಮಾಣ, 2 ಕಾರ್ಯಾಂಗವನ್ನು ನಿಯಂತ್ರಿಸುವುದು, 3ನೇದು ಚುನಾವಣಾ ಜವಾಬ್ದಾರಿಗಳು, 4ನೇದು ಸಂವಿಧಾನದ ತಿದ್ದುಪಡಿ. ಹೀಗೆ 4 ಪ್ರಮುಖ ಜವಾಬ್ದಾರಿಗಳನ್ನು ಪಾರ್ಲಿಮೆಂಟ್ ನಿರ್ವಹಿಸ್ತದೆ. ಲೋಕಸಭೆ ಮತ್ತು ರಾಜ್ಯಸಭೆ ಇವುಗಳು ಕೇಂದ್ರದಲ್ಲಿರುವಂತಹ ಒಂದು ಶಾಸನ ನಿರ್ಮಾಣ ಮಾಡುವಂತಹ ಒಂದು ಶಾಸಕಾಂಗ ಅಲ್ವಾ. ಅದೇ ರೀತಿಯಲ್ಲಿ ಪ್ರತಿ ರಾಜ್ಯಸಭೆಯಲ್ಲಿಯೂ ಕೂಡ ಶಾಸನ ಸಭೆಗಳಿದೆ. ಅವುಗಳನ್ನೇ ನಾವು ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ರಾಜ್ಯ ಶಾಸನ ಸಭೆ ಅಂತ ಕರೀತೇವೆ. ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಶಾಸನ ಸಭೆಗಳಿವೆ. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವ ಎಲ್ಲ ವಿಷಯಗಳಿಗೆ ಸಂಬಂಧಿಸಿ ಈ ಶಾಸನ ಸಭೆಗಳು ಕಾನೂನುಗಳನ್ನು ನಿರ್ವಹಿಸ್ತವೆ. ಭಾರತದ ಹೆಚ್ಚಿನ ಎಲ್ಲ ರಾಜ್ಯಗಳಲ್ಲಿ ಶಾಸನ ಸಭೆಗಳಿಗೆ 1 ಸದನ ಮಾತ್ರವೇ ಇದೆ. 1 ಸದನ ಮಾತ್ರವೇ ಇರುವ ಶಾಸನ ಸಭೆಗಳನ್ನು ಏಕಸದನ ಶಾಸನ ಸಭೆಗಳು ಅಂತ ಕರೀತಾರೆ. ಏಕಸದನ ಶಾಸನ ಸಭೆ ಅಂದ್ರೆ ಏನು? ಶಾಸನ ಸಭೆಗಳಲ್ಲಿ ಕೇವಲ ಒಂದೇ ಒಂದು ಸದನಗಳಿರುವಂತಹದ್ದು. ಕೆಲವು ರಾಜ್ಯಗಳಲ್ಲಿ 2 ಸದನಗಳಿವೆ. ಅವುಗಳನ್ನು ದ್ವಿಸದನ ಶಾಸನ ಸಭೆ ಅಂತ ಕರೀತೇವೆ. ಹೀಗೆ 2 ಸದನಗಳು ಇರುವಂತಹದ್ದನ್ನು ನಾವು ಕಾಣ್ತೇವೆ. ಕೆಲವು ರಾಜ್ಯಗಳಲ್ಲಿ ಏಕಸದನ, ಇನ್ನು ಕೆಲವು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗಗಳು ಇದೆ. ಹೀಗೆ ಏಕಸದನ ಮತ್ತು ದ್ವಿಸದನಗಳೆಂಬಂತಹ ಶಾಸನ ಸಭೆಗಳು ಕೆಲವು ರಾಜ್ಯಗಳಲ್ಲಿ ಇದೆ. ಈಗ ದ್ವಿಸದನ ಶಾಸಕಾಂಗ ಇರುವಂಥದ್ದು ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಜಮ್ಮು ಕಾಶ್ಮೀರ ಎಂಬೀ ರಾಜ್ಯಗಳಲ್ಲಿ 2 ಸದನಗಳಿವೆ. ಈ 2 ಸದನಗಳಲ್ಲಿ ನಾವು ಆಗ ನೋಡಿದ ಹಾಗೆ ಮೇಲ್ಮನೆ ಮತ್ತು ಕೆಳಮನೆಗಳಿವೆ. ವಿಧಾನಸಭೆಯನ್ನು ಕೆಳಮನೆ ಎಂದು, ವಿಧಾನ ಪರಿಷತ್ತನ್ನು ಮೇಲ್ಮನೆ ಎಂದು ಕರೀತೇವೆ. ಹಾಗಾದ್ರೆ ನಮ್ಮ ಕೇರಳದಲ್ಲಿ ಏಕಸದನ ಇದೆಯಾ, ದ್ವಿಸದನ ಇದೆಯಾ? ನಮ್ಮ ಕೇರಳದಲ್ಲಿ ಏಕಸದನ ಇದೆ. ಹಾಗಾಗಿ ಏಕಸದನ ಶಾಸನ ಸಭೆಯು ನಮ್ಮ ಕೇರಳದಲ್ಲಿ ಅನುಷ್ಠಾನದಲ್ಲಿ ಇದೆ. ಹೀಗೆ ಇದಿಷ್ಟು ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ನಾವು ಇವತ್ತಿನ ಈ ತರಗತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಂಡೆವು. ಯಾವುದೆಲ್ಲ? ಮುಖ್ಯವಾಗಿ ಪಾರ್ಲಿಮೆಂಟಿನ ಜವಾಬ್ದಾರಿಗಳು ಯಾವುದೆಲ್ಲ? 1ನೇದಾಗಿ ಶಾಸನ ನಿರ್ಮಾಣ, 2ನೇದು ಕಾರ್ಯಾಂಗವನ್ನು ನಿಯಂತ್ರಿಸುವುದು, ಮತ್ತೆ ಚುನಾವಣೆಯ ಜವಾಬ್ದಾರಿ ಮತ್ತು ಸಂವಿಧಾನದ ತಿದ್ದುಪಡಿ. ಹೀಗೆ ಪ್ರಮುಖ ಕಾರ್ಯಗಳನ್ನು
ಪಾರ್ಲಿಮೆಂಟ್ ನಿರ್ವಹಿಸ್ತದೆ ಅಂತ ನೋಡಿದೆವು. ನಂತರ ನಾವು ನೋಡಿದಂತಹದ್ದು ರಾಜ್ಯ ಶಾಸನ ಸಭೆ. ಇದಿಷ್ಟು ವಿಚಾರಗಳನ್ನು ಕಲಿತಂತಹ ನಾವು ಇದರ ಬಗ್ಗೆ ಕೆಲವೊಂದು ಟಿಪ್ಪಣಿಯನ್ನು ಬರೆಯಲಿಕ್ಕೆ ನಾನು ಹೇಳಿದ್ದೆ. ಅದನ್ನು ಬರೆದು ಪೂರ್ತಿ ಮಾಡಿ ಅಧ್ಯಾಪಕರಿಗೆ ತೋರಿಸಬೇಕು. ಇನ್ನೊಂದು ಟಿಪ್ಪಣಿಯನ್ನು ನೀವು ಬರೀಲಿಕ್ಕೆ ಇದೆ. ಅದುವೇ ಯಾವುದು? ರಾಜ್ಯ ಶಾಸನ ಸಭೆ. ರಾಜ್ಯ ಶಾಸನ ಸಭೆಯ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಇದಿಷ್ಟು ವಿಚಾರಗಳನ್ನು ಬರೆದು ಅಧ್ಯಾಪಕರಿಗೆ ತೋರಿಸಬೇಕು. ಹಾಗಾಗಿ ಇವತ್ತು ನಾವು ಕಲಿತಂತಹ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡಿಕೊಂಡೆವು ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ವಂದನೆಗಳು.